ಅವಕಾಶ ಇದೆಪ್ಪ ಕರ್ತನೆ. ನೀನು ಮುಟ್ಟುವುದಾದರೆ ನಿನ್ನ ಮಕ್ಕಳ ಒಳಗಿರ್ತಕ್ಕಂಥ ಕಾಯಿಲೆ, ರೋಗ, ವ್ಯಾಧಿಗಳಿಂದ ಬಿಡುಗಡೆ ಆಗ್ಲಕ್ಕೆ ಅವಕಾಶ ಇದೆಪ್ಪ ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತ ಪ್ರತಿಯೊಬ್ಬರ ಮೇಲೆ ಚಾಚುವಪ್ಪ ಕರ್ತನೆ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಗಾಯವುಳ್ಳ ಹಸ್ತ ನೀನು ಚಾಚುವಪ್ಪ ಕರ್ತನೆ. ಪ್ರತಿಯೊಬ್ಬರ ಮೇಲಪ್ಪ ಕರ್ತನೆ. ಹಲ್ಲೆಲೂಯಾ. ನಿನ್ನೊಂದು ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ಲಿಕ್ಕೆ ಕರ್ತನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರ್ಲಿಕ್ಕೆ ಕರ್ತನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರ್ಲಿಕ್ಕೆ ಕರ್ತನೆ. ನಿನ್ನ ಒಂದು ಪರಿಶುದ್ಧಾತ್ಮ ಶಕ್ತಿ ಇಳಿದು ಬರ್ಲಿಕ್ಕೆ ಕರ್ತನೆ. ಹಲ್ಲೆಲೂಯಾ. ಗ್ಲೋರಿ ಗ್ಲೋರಿ ಗ್ಲೋರಿ. ಆರಾಧನೆ 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 ಆರಾಧನೆ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನೂನೆ, ಮಹಿಮೆಗೆ ಯೋಗ್ಯನೂನೆ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು, ಮಹಿಮೆಗೆ ಯೋಗ್ಯನು ನೀನೇ, ಕ್ಷಮಿಸಲು ಯೋಗ್ಯನು ನೀನೇ. ರೋಗ ವ್ಯಾಧಿ ಅದನ್ನು ಪ್ರಾರ್ಥಿಸ್ರಿ. ದೇವರಿಗೆ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಬಿಡುಗಡೆ ಮಾಡುವುದಾಗಿದ್ದಲ್ರಿ. ಸೈತನ ಅಧಿಕಾರನ, ಮಾಟ ಮಂತ್ರ ಶಕ್ತಿನ, ದುರಾತ್ಮನ ಪೀಡಿತ ಸುಧಿಸ್ಕೃತ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ದರೆ ನನ್ನ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಬಿಡುಗಡೆ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆಯಲ್ಲಿ ಪಾಲ್ಭಾಗರಿ, ಪ್ರಾರ್ಥನೆ ಮಾಡ್ರಿ. ದೇವರ ಅದ್ಭುತಗಳ ಜೀವಿತದಲ್ಲಿ ಏಸಯ್ಯ ನನ್ನ ಮುಟ್ಟಪ್ಪ, ದೇವ ನನ್ನ ಸ್ವಸ್ಥತೆ ಮಾಡು, ದೇವ ನನ್ನನ್ನು ಬಿಡುಗಡೆ ಕೊಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡೋದ್ರೆ ಇವಾಗ ನೀ ಬಿಡುಗಡೆ ಹೊಂದಿದ್ರೆ ಸುಲಭವಾಗಿ ನಿತ್ಯವೂ ನೆರವೇರುವಂತೆ. ಹೌದಪ್ಪ ಏಸಯ್ಯ, ಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆಮೆನ್ ಆಮೆನ್. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. Come to Holy Spirit in the name of Jesus. ಆರಾಧನೆ ಎಲ್ಲ ತರ ಸೈತನ ಅಧಿಕಾರ, ಎಲ್ಲ ತರ ದುಷ್ಟಶಕ್ತಿ ಮೇಲೆ, ಎಲ್ಲ ತರ ಮಾಟ ಮಂತ್ರ ಶಕ್ತಿಗಳ ಮೇಲೆ ಬೆಂಕಿ ಆಗ್ತವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆರಾಧನೆ
ಆರಾಧನೆ ಬೆಂಕಿ ಇಳಿದ ಮೇಲೆ ಆಕಾಶದಿಂದ ಆರಾಧನೆ 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 ದೇವಾ ನಿನ್ನ ಮಹಿಮೆ ಆಗ್ಲಿ ಕರ್ತನೆ. ಯಾರಾದರೂ ಘೋರವಾಗಿರ್ತಕ್ಕಂಥ ಸಮಸ್ಯೆಯಿಂದ ಬಂಧಿಸಲ್ಪಟ್ಟಿರ್ಬೋದಪ್ಪ ಕರ್ತನೆ. ಸೈತನ ಅಧಿಕಾರದಿಂದ ಮಾಟ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದು ಅನೇಕ ಒಂದು ಹಿಂಸೆಗೊಳಗಾಗಿ, ಅನೇಕ ಒಂದು ಕಾಯಿಲೆ ರೋಗ ವ್ಯಾಧಿಗೊಳಗಾಗಿ ಅನೇಕ ಒಂದು ಹಾಸ್ಪಿಟಲ್ ತಿರುಗ್ತಾ ಇರ್ಬೋದಪ್ಪ ಕರ್ತನೆ. ಆದ್ರೂ ನಾವು ಪ್ರಾರ್ಥಿಸ್ತಾ ಕರ್ತನೆ, ಈ ಸೈತನ ಅಧಿಕಾರ, ಈ ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಶೋಧಿಸ್ತಕ್ಕಂಥ ಆತ್ಮ ಇವ್ರ ಶರೀರದಿಂದ, ಅವ್ರ ಮನೆಯಿಂದ, ಅವ್ರ ಕುಟುಂಬದಿಂದ ಅದು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ನಾವು ಬೆಂಕಿ ಆಗ್ತೇವಪ್ಪ ಕರ್ತನೆ. ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವ, ಅದು ಮುರಿಯಲ್ಪಡ್ಬೇಕು. ಆತ್ಮ ಒಳಗಿರ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನಿನ್ನ ಒಂದು ಆತ್ಮದಿಂದ ನೀನು ಕಾರ್ಯ ಮಾಡ್ತೀವದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೀವಪ್ಪ. ಹಲ್ಲೆಲೂಯಾ ದೇವಾ, ಯೇಸಪ್ಪ ನೀ ಅದ್ಭುತ ಮಾಡ್ತಕ್ಕಂಥ ದೇವರಾಗಿದೆ. ಇನ್ನು ದೇವಾ ಇವಾಗ ನಾವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವದ ನಾವು ನೀನೇ ದೇವಾ, ನಿನ್ನಾಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಹೌದು ಸಪ್ಪ, ಅನುದಿನಾಹಾರವ ನನಗೆ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ಇನ್ನೊಂದ್ಸತಿ ಆರಾಧನೆ. ಏಸಪ್ಪ ನಮ್ಮ ಮಧ್ಯದಲ್ಲಿ ಬರ್ಬೇಕಪ್ಪ ಕರ್ತನೆ. ಪವಿತ್ರ ಆತ್ಮನೇ ನಿಮ್ಮನ್ನು ಸ್ವಾಗತಿಸ್ತೇವಪ್ಪ ಕರ್ತನೆ. ಪವಿತ್ರ ಆತ್ಮನೇ ನಿಮ್ಮನ್ನು ಸ್ವಾಗತಿಸ್ತೇವಪ್ಪ ಕರ್ತನೆ. ಪವಿತ್ರ ಆತ್ಮ ನಿಮ್ಮನ್ನು ಸ್ವಾಗತಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪವಿತ್ರ ಆತ್ಮ ನಿಮ್ಮನ್ನು ಸ್ವಾಗತಿಸುವ ಕರ್ತನೆ. ಸಮಯದಲ್ಲಿ ಇದು ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಯಾರಲ್ಲಿ ನನ್ನ ಆತ್ಮ ಇಲ್ಲವೋ ಅವನು ಕ್ರಿಸ್ತನೋ ಅಲ್ಲ ಅಂತ ಹೇಳ್ತೇವೆ ಕರ್ತನೆ ಸ್ಪಷ್ಟವಾಗಿ. ಒಂದ್ ವೇಳೆ ಪ್ರಿಯ ಸಹೋದರಿ ಸಹೋದರ, ದೇವ ಈಗ ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸು ಎಂಬುದಾಗಿ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದರೆ ದೇವರು ಆತನ ಆತ್ಮದಿಂದ ನಿಮ್ಮನ್ನು ತುಂಬಿಸ್ತಕ್ಕಂಥನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಒಂದ್ಸಲ ಜೋರಾಗಿ ಚಪ್ಪಳೆ ತಟ್ತಾ ನಾವು ಕರ್ತನೆ ಸ್ವಾಗತಿಸೋಕೆ. ಜೋರಾಗಿ ಚಪ್ಪಳೆ ತಟ್ಟುತ್ತಾ ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ಸ್ವಾಗತಿಸ್ತೇವಪ್ಪ ಕರ್ತನೆ. ನಿಮ್ಮನ್ನು ಸ್ವಾಗತಿಸ್ತೇವಪ್ಪ ಕರ್ತನೆ. ನಿನ್ನ ಮಕ್ಕಳ ಒಳಗೆ ಬಾ ಅಪ್ಪ ಕರ್ತನೆ. ಯಾರ್ಯಾರು ಅಯ್ಯ ದೇವ ನನ್ನ ಒಳಗೆ ಬಾ ಎಂಬುದಾಗಿ ಕರೀತಾ ಇದ್ದರು, ಅವ್ರೊಳಗೆ ಬಾ ಅಪ್ಪ. ನೀವಾಗ ಅವರನ್ನು ಮುಟ್ಟು ಕರ್ತನೆ. ಅವ್ರ ಒಳಗಿರ್ತಕ್ಕಂಥ ಎಲ್ಲ ಬಲಹೀನತೆಗಳು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಅವ್ರ ಒಳಗಿರ್ತಕ್ಕಂಥ ಎಲ್ಲ ರೋಗ ವ್ಯಾಧಿಗಳು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಇವ್ರ ಒಳಗಿರ್ತಕ್ಕಂಥ ಎಲ್ಲ ತರ ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಶೋಧಿಸ್ತಕ್ಕಂಥ ಆತ್ಮಗಳೆಲ್ಲ ಮೇಲೆ ಬೆಂಕಿ ಆಗ್ತಾವ ಕರ್ತನೆ. ನಿನ್ನ ಆತ್ಮದಿಂದ ಸುಟ್ಟೋಗ್ಬೇಕಾವೆಲ್ಲ ಇವಾಗ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಓ ಶಿಖರ ಬರ 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 ಬರ. ಓ ಶಂದರ ಬರ 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 ಬರ. ಯಾವ ಆತ್ಮ ಕೂಡ ಶೋಧಿಸ್ತಕ್ಕಂಥದ್ದು ಮುಚ್ಚಿರ್ಲಕ್ಕೆ ಅವಕಾಶ ಇಲ್ಲ. ನಿನ್ನ ಪರಿಶುದ್ಧಾತ್ಮ ಶಕ್ತಿಯಿಂದ ದೇವರೇ ಅದು ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಈ ಗ್ರಾಮ ಮೇಲಿನ ಒಂದು ಪ್ರಸನ್ನ ತಿಳಿದು ಬರಲಿ ಅಪ್ಪ ಕರ್ತನೆ. ಈ ಪ್ರಾಂತ ಮೇಲಿನ ಪ್ರಸನ್ನ ತಿಳಿದು ಬರಲಿಪ್ಪ ಕರ್ತನೆ. ನಿನ್ನ ಆಲಯ ಮೇಲ ಒಂದು, ನಿನ್ನ ಅಭಿಷಕ್ತರ ಮೇಲ, ನಿನ್ನ ವಿಶ್ವಾಸಗಳ ಮೇಲೆ ಒಂದು ಪ್ರಸನ್ನ ತಿಳಿದು ಬರಲಿ ಅಪ್ಪ ಕರ್ತನೆ. ಇಳಿಯಲ್ಪಡಲಿ ಅಪ್ಪ ದೇವರೇ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾರ್ಯಾರು ಅಪ್ಪ ದೇವ ನನ್ನ ಒಳಗೆ ಬಂದು ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಕರ್ತನೆ. ದೇವ ಅವ್ರಿಗೆ ನೀ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಂದು ದಿನ ಒಂದು ದೊಡ್ಡ ಸಾಕ್ಷಿಗಾಗಿ ಕರ್ತನೆ ನಿನ್ನ ಮಕ್ಕಳು ನಿಲ್ಲುವ ಹಾಗೆ, ಒಂದು ಜೀವ ಎಂಬ ಜಯಮಲೆಗಾಗಿ ತೌಕ ಪಡುವ ಹಾಗೆ ನಿನ್ನ ಸಹಕರಿಸಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವ ಯಾರ್ಯಾರು
ಕಾಯಿಲೆಗಳಿಂದ, ರೋಗ ವ್ಯಾಧಿಗಳಿಂದ ಇದ್ದು ದೇವ ನನ್ನನ್ನು ಸ್ವಸ್ಥ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಕರ್ತನೆ. ದೇವ ಅವರಿಗಾಗಿ ನಾವು ಪ್ರಾರ್ಥಿಸಿದೆವಪ್ಪ, ಅವರಿಗೆ ಸ್ವಸ್ಥತೆ ಮಾಡಿದಿ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಸೈತನ್ ಕಾಟದಿಂದ, ಮಾಟ ಮಂತ್ರ ಶಕ್ತಿಗಳಿಂದ, ದುರಾತ್ಮಗಳಿಂದ, ಸೋಲಿಸತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡಿದ್ವು ಕರ್ತನೆ. ಅವ್ರ ಮನೆಯಿಂದ, ಅವ್ರ ಶರೀರದಿಂದ ಅವೆಲ್ಲ ಬಿಡುಗಡೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವ ನಿನ್ನ ಒಂದು ಪ್ರಸನ್ನತೆಗಾಗಿ ನಾವು ಎದುರು ನೋಡ್ತಕ್ಕಂಥರಾಗಿದ್ದೇವೆ ಕರ್ತನೆ. ನಮ್ಮೆಲ್ಲರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ನೀವು ಅದ್ಭುತ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ ಕರ್ತನೆ. ನೀ ನಮ್ಮನ್ನು ಆಶೀರ್ವಾದ ಮಾಡಿದ್ದು, ಬಲಪಡಿಸಿದ, ಅದ್ಭುತ ಕಾರ್ಯಗಳಿಗೆ ಜರುಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ಸಮಯ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ಅದ್ಭುತವಾಗಿ ಮುಂದೆ ನಮ್ಮ ನಡೆಸಬರ್ತಿರಿದ್ದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, 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 ಆಮೇನ್. ಉದಯಸಾಗರ್ ಅವ್ರ ಮನೆಯಲ್ಲಿ ನೀವು ಒಳ್ಳೆ ರೀತಿಯಿಂದ ಆರಾಧನೆ ನಡೆದಿದೆ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಮಾಡ್ತಕ್ಕಂಥ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ಆತನು ಮನೆಗೆ ಹೋಗಿದ್ದಾರೆ, ಅಡವಿಗೆ ಹೋಗಿದ್ದಾರೆ. ಆದರೆ ನಿಮಗೆ ದೇವರು ಮನೆ ಕೂಡಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಏನು ಹೇಳ್ತಾ ಇದ್ದಾನೆ? ರೊಟ್ಟಿ ತಿಂದ್ರ ಬದುಕೋದಿಲ್ಲ, ಎದರಿಂದ ಬದುಕ್ತಾನಂತ? ದೇವರ ವಾಕ್ಯದಿಂದ ಬದುಕ್ತಾನ. ಅದ್ರ ಸಲಕ್ಕೆ ಸಮಯ ಆಗ್ಯದ ಅಂತ ಹೇಳಿ ನೀವು ದೇವ್ರ ವಾಕ್ಯದಿಂದ ಇರ್ತಾನ ಬದುಕಿರಿ. ದೇವ್ರ ವಾಕ್ಯದಿಂದ ನೀವು 40 ದಿವಸ ಪ್ರತಿ ಶುಕ್ರವಾರ ಆರಾಧನೆ ಮಾಡಿ ನೀವು ಬದುಕ್ತಾ ಇದ್ದೀರಿ. ದೇವ್ರು ನಿಮಗೆ ಆಶೀರ್ವಾದ ಮಾಡಿ, ದೇವರು ಈ ಮಾತು ಯಾಕೆ ಹೇಳಿದಾನೆ? ದೇವ್ರ ವಾಕ್ಯದಿಂದ ಮಾತ್ರ ಬದುಕ್ತಾನೆ ಮನುಷ್ಯನಿಂದ ಬದುಕಲ್ಲ. ಅದಕ್ಕಾಗಿ ಇನ್ನು ಯಾರೆಲ್ಲ ಬರ್ತಾರನ್ನೋ ಅಂತೇಳಿ ನಾವು ಸಮಯ ತಗೊಂಡಿದ್ದೀವಿ. ಯಾಕಂದ್ರೆ ಅವರಿಗಾಗಿ ಉತ್ತಮವಾದಂಥ ಭೋಜನ ಮಾಡಿದೆವು. ಅವರೆಲ್ಲರಿಗೂ ನಾವು ಭೋಜನ ಕೊಡ್ಬೇಕಂತ ಹೇಳಿ ವ್ಯವಸ್ಥೆ ಮಾಡಿದೆವು. ಅದಕ್ಕಾಗಿ ಇಲ್ಲಿವರೆಗೂ ಉತ್ತಮ ರೀತಿಯಿಂದ ನೀವೆಲ್ಲ ಬಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮೊಟ್ಟ ಮೊದಲನೇದಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಸಭೆಯ ರೆವರೆಂಡ್ ಶಾಂತಕುಮಾರ್ ಅಯ್ಯನವರಿಗೆ ನಮ್ಮ ಒಂದು ದಯಾಸಾಗರ ಕುಟುಂಬದ ವತಿಯಿಂದ ನಾವು ಹೃದಯಪೂರ್ವಕವಾಗಿ ಚಪ್ಪಳೆ ಮುಖಾಂತರ ಅವರಿಗೆ ನಾವು ಸ್ವಾಗತ ಮಾಡ್ತೇವೆ. ಆ ಅಮ್ಮನಿಗೆ ಸಹಿತ ಅನ್ನೋದಂತ ಜೋರಾಗಿ ನಾವು ಚಪ್ಪಾಳೆ ತಟ್ಟಬೇಕು. ಅವ್ರು ಎಲ್ಲೇ ಇದ್ರು ಅವ್ರಿಗೂ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಸೆಂಟ್ ಪಾಲ್ ಮೆಥೋಡಿಸ್ಟ್ ಸಭೆ ವತಿಯಿಂದ ವಿಶೇಷವಾಗಿ ಲಾಲಪ್ಪಯ್ಯನವರಿಗೆ ಮತ್ತು ಅಮ್ಮವರಿಗೆ ನಾವು ಹೃತ್ಪೂರ್ವಕವಾಗಿ ವಂದನೆ ತಿಳಿಸ್ತೇವೆ. ಮತ್ತು ಅದೇ ರೀತಿಯಿಂದ ನಮ್ಮ ಮಧ್ಯದಲ್ಲಿ ದೀರ್ಘದಲ್ಲಿ ಸೇವೆ ಮಾಡ್ತಕ್ಕಂಥ ಅಶೋಕ್ ಪಾಸ್ಟರ್ ಅವರು ಸಹಿತ ಉತ್ತಮ ರೀತಿಯಿಂದ ಅನ್ಯ ಜನಗಳ ಮಧ್ಯದಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದ್ದಾರೆ. ಅವರು ಅವ್ರ ಕುಟುಂಬಕ್ಕಾಗಿ ನಾವು ವಿಶೇಷವಾಗಿ ಚಪ್ಪಾಳೆ ಮುಖಾಂತರ ನಾವು ಸ್ವಾಗತ ಮಾಡೋಣ. ಲಾಲಪ್ಪಯ್ಯನವರಿಗೆ, ಬ್ರದರ್ ಅವರಿಗೆ ನಾವು ಸ್ವಲ್ಪ ಹೊತ್ತು ಅವ್ರಿಗೆ ಸಮಯ ಕೊಡ್ತೇವೆ. ಶಾಂತಿ ರೀತಿಯಿಂದ ಕುಳಿತುಕೊಂಡು ನೀವು ವಾಕ್ಯ ಕೇಳಬೇಕು. ಸಂತೋಷ ಅವ್ರ ಕೈ ತೋರಿಸಿರೋ ಸತಿ ಸಂತೋಷ ಉಳ್ಳವರು, ಯಾಕಂದ್ರೆ ಸಂತೋಷವಾಗಿರ್ತಕ್ಕಂಥದ್ದು ಉತ್ತಮ, ಅದ್ಭುತ. ಸಂತೋಷ ಕಾರ್ಯಕ್ರಮ ಮಾಡೋದಕ್ಕಾಗಿ ಅನೇಕ ಕಾಮಿಡಿ ಆ್ಯಕ್ಟರ್ಸು ಏನೇನೋ ಮಾಡ್ತಕ್ಕಂಥವ್ರಾಗಿದ್ದಾರಲ್ಲ. ಆಲ್ಮೋಸ್ಟು ಜನ ಲೋಕದಲ್ಲಿ ಗೊತ್ತಿದ್ದ ಎಲ್ಲ ಕಾಮಿಡಿದಾಗೆ ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ, ಫೇಸ್ಬುಕ್ದಾಗ ತೆಗೆದು ನೋಡ್ರಿ, ವಾಟ್ಸಪ್ ಸ್ಟೇಟಸ್ ನೋಡ್ರಿ. 99% ಇಲ್ಲ 100% ನೀವು ಏನಿದ್ದೀರಿ ಎಂಬುದಾಗ ಅದ್ರಾಗ ಏನ್ರಿ ಏನಿದ್ದೀರಿ ಎಂಬುದಾಗ ಅದ್ರಾಗ ಕಾಣಿಸ್ಬರ್ತದೆ ರೀ. ನೀವೆಷ್ಟು ಭಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಪೂರ್ವಕವಾಗಿದ್ದರೂ ಕೂಡ ನಿಮ್ಮ ಸ್ಟೇಟಸ್ ಎಂಬುದಾಗ ನಿಮ್ಗೆ ಹಿಡ್ಕೊಡ್ತದೆ. ಕಳ್ಳರಿಗೆ ಹೇಗೆ ಪೊಲೀಸ್ ಹಿಡಿತಾನೋ ಹಾಗೆ ನಿಮ್ಮ ಮೊಬೈಲ್ ಫೋನ್ ನಿಮ್ಗೆ ಏನು ಮಾಡ್ತದ ಹಿಡ್ಕೊಡ್ತದೆ. ಪ್ರೇರ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಉತ್ತಮವಾಗಿರ್ತಕ್ಕಂಥದ್ದು ಅವಕಾಶ ಕೊಟ್ಟಿದ್ದಕ್ಕಾಗಿ ದೈವ ಸೇವಕರಿಗೆ ಮತ್ತು ಗ್ರಾಮಸ್ಥರಿಗೆ, ಕುಟುಂಬದವರಿಗೆ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್ ಮತ್ತು ಶಾಲೋಮ್ ಹೇಳ್ತಕ್ಕಂಥನಾಗಿರ್ತೇನೆ. ದೇವರು ಹೇಳುವ ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬ ಸಂತೋಷ. ಕಣ್ಣು ಮುಚ್ಚಿರಿ ಒಂದು ಪ್ರಾರ್ಥನೆ ಮಾಡಿ ನೇರವಾಗಿ ದೇವರ ಸಂದೇಶ ಕಡೆ ನಾವು ಹೋಗೋಣ. ಪ್ರಿಯರೇ, ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ, ಸಂದರ್ಭ, ಅವಕಾಶ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇಲ್ಲಿವರೆಗೆ ದೇವರೇ ಆರಾಧನೆ ಮುಖಾಂತರವಾಗಿ ನಿನ್ನ ಮಹಿಮೆಪಡಿಸಿದ ಕರ್ತನೆ. ಪ್ರೈಸ್ ಆ್ಯಂಡ್ ವರ್ಷಿಪ್ನಲ್ಲಿ ಕೂಡ ಕರ್ತನೆ ನಿನಗೆ ಮಹಿಮೆ ಆಗಿದೆ ಎಂಬುದಾಗಿ ನಾವು ಕೇಳಿಕೊಂಡಿದ್ದೇವಪ್ಪ ಕರ್ತನೆ. ಮತ್ತು ತಿರುಗಿ ನಿನ್ನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವನ್ನು ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿ ಮತ್ತು ಕೃಪೆ, ಜ್ಞಾನ, ಅನುಗ್ರಹದ ನನ್ನ ತುಂಬಿಸ್ರಿ. ಎಸಪ್ಪ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ತುಟಿ ನಾಲ್ಜಿಗಳು ನಮ್ಮೆಲ್ಲರಿಗೆ ಮಾತಾಡ್ರಿ ಕರ್ತನೆ. ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ.
ನೀನು ಬರುವವರೆಗೆ ನಾವು ಸಿದ್ಧವಾಗಿಲ್ಲಕ್ಕೆ ಸಾಧ್ಯದ ಕರ್ತನೆ. ಅದಕ್ಕಾಗಿ ಅದ್ಭುತವಾಗಿ ನಿನ್ನ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣಶೀನ ಹಸ್ತಕೊಪ್ಪಿಸ್ಕೊಡ್ತು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಆದಿಕಾಂಡ 19ನೇ ಅಧ್ಯಾಯ 27, 28, 29 ವಚನ ಯಾರಿಗೂ ಒಂದು ವೇಳೆ ಸಿಕ್ಕದಾದ್ರೆ ನೀವು ಓದ್ರಿ. ಇತ್ತಲಾಗಿ ಅಬ್ರಹಾಮನು ಬೆಳಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೋಮರಗಳ ಕಡೆಗೂ ಆ ಎಲ್ಲ ಸೀಮೆಯ ಕಡೆಗೂ ನೋಡಿದಾಗ ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತ್ತು. ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರೂ ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು ಎಂಬುದಾಗ ನೋಡ್ರಿ. ಒಂದು ವಿಷಯದಾಗ ನೀವು ಯಾವಾಗಲೂ ನೀವು ಜ್ಞಾಪಕ ಮಾಡಬೇಕು ಮತ್ತು ಜಾಗ್ರತೆ ಇರಬೇಕು. ಯಾವ ವಿಷಯವಾಗಿ ಜ್ಞಾಪಕ ಮಾಡಬೇಕು, ಜಾಗ್ರತೆ ಇರಬೇಕಾದ್ರೆ ನಿನ್ನನ್ನು ಜ್ಞಾಪಕ ಮಾಡಿಕೊಂಡು ನಿನ್ನವರನ್ನು ದೇವರು ರಕ್ಷಿಸಬೇಕು. ನಿನ್ನನ್ನು ಜ್ಞಾಪಕ ಮಾಡ್ಕೋಬೇಕಾದ್ರೆ ನೀನು ಮೊದಲನೇದಾಗಿ ಹೇಗಿರ್ಬೇಕಾದ್ರೆ ಪ್ರಾರ್ಥನೆ ಪೂರ್ವಕವಾಗಿ ನೀತಿವಂತರಾಗಿರ್ಬೇಕು, ಸತ್ಯವಂತರಾಗಿರ್ಬೇಕು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ನಡ್ಕೊಂಡಿರ್ಬೇಕು ಪ್ರಿಯರೇ. ನಿನಗ ಜ್ಞಾಪಕ ಮಾಡಿಕೊಂಡು ನಿನ್ನವರಿಗೆ ರಕ್ಷಣೆ ಕೊಡಬೇಕು, ನಿನ್ನವರಿಗೆ ಬಿಡುಗಡೆ ಮಾಡಬೇಕು, ನಿನ್ನವರಿಗೆ ಆಶೀರ್ವಾದ ಬರಬೇಕಾದ್ರೆ ಮೊದಲನೇದು ಜ್ಞಾಪಕ ಯಾರಿಗೈತೆ ಮಾಡ್ಕೊಳ್ಳೋತನ ದೇವರು ಆ ಮನುಷ್ಯ ನೀನು ಜಾಗೃತವಾಗಿರ್ಬೇಕು. ಸ್ಪಷ್ಟವಾಗಿ ಇವತ್ತಿನ ಲೋಕದಲ್ಲಿ ಅನೇಕ ಒಂದು ಅಡೆತಡೆಗಳು, ಅಡಚಣೆಗಳು ಇವತ್ತಿನ ಲೋಕದಲ್ಲಿ ಅಲ್ಲೊಂದು ಸುದ್ದಿ ಇಲ್ಲೊಂದು ಸುದ್ದಿಯನ್ನು ನಾವು ಕೇಳ್ತಕ್ಕಂಥರಾಗಿರ್ತೇವೆ. ಆದರೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಸುದ್ದಿ, ಒಂದು ಕೆಟ್ಟ ಹೋಗಿರ್ತಕ್ಕಂಥ ಒಂದು ಸುದ್ದಿ ನೋಡ್ತೇವೆ. ಆದರೆ ಇಲ್ಲಿ ಯಾರಿಗೆ ಜ್ಞಾಪಕ ಮಾಡ್ಕೊತೀನಿ ಸ್ಪಷ್ಟವಾಗಿ ಅಬ್ರಾಹ್ಮನನ್ನು ಜ್ಞಾಪಕ ಮಾಡಿಕೊಂಡು ಲೂಟನ್ನು ದೇವರು ಸ್ಪಷ್ಟವಾಗಿ ರಕ್ಷಿಸ್ಲತ್ತನ ಪ್ರಿಯರೇ. ಇವತ್ತು ನಿಮ್ಮ ಹೃದಯ ಮೇಲೆ ಕೈಗಳಿಟ್ಕೊಂಡು ನೀವು ಹೇಳ್ಬೋದು, ನಾ ನಿಜಕ್ಕೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದ್ದ ಎಂಬುದಾಗಿ ಹೇಳ್ತೀರಿ. ನನ್ನ ಯಜಮಾನ್ ಸರಿ ಕುಡಿತೆ ನಮ್ಗೆ ತೋರ್ಸ್ಲಕ್ಕ ಅಡ್ಡೆ ಬಂದ್ರಿಲ್ಲಮ್ಮ, ನಿನ್ನ ಕೈ ಆಕಾಶ ಕಡೆ ಎತ್ತಲಕ್ಕ ಅಡ್ಡೆ ಬಂದ್ರಿಲ್ಲ. ಇದು ಯಾಕೆ ನಾ ನಿಮ್ಗೆ ಹೇಳ್ತೀನಿ, ಬೈಯೋದಕ್ಕಾಗಲ್ಲ. ನಿಮಗ ಜ್ಞಾಪಕ ಮಾಡಿಕೊಂಡು ನಿಮ್ಮ ಯಜಮಾನನ್ನು ದೇವರು ರಕ್ಷಿಸ್ಬೇಕು, ಅಥವಾ ನಿನ್ನ ಜ್ಞಾಪಕ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ರಕ್ಷಿಸ್ಬೇಕು, ಅಥವಾ ನಿಮ್ಮ ಯಜಮಾನನ್ನು ಜ್ಞಾಪಕ ಮಾಡ್ಕೊಂಡು ದೇವರು ನಿಮಗಾದ್ರೆ ರಕ್ಷಿಸ್ಬೇಕೆಂಬ ಉದ್ದೇಶ ಮತ್ತು ಬೇರೆದೇನಿಲ್ಲ. ಆದರೆ ಜ್ಞಾಪಕ ಎಂಬುದಾಗಿ ಬಹಳ ಉತ್ತಮದ. ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದಿ. ನಿನ್ನ ಹೆಸರೇನದ ದೇವರಿಗೆ ಗೊತ್ತದ, ನಿನ್ನ ತಲೆ ಮೇಲೆ ಕೂದಲು ಎಷ್ಟವ ದೇವರಿಗೆ ಗೊತ್ತದ, ನಿನ್ನ ನಡೆ ಏನಾದ ದೇವರಿಗೆ ಗೊತ್ತದ, ನಿನ್ನ ಗುಣಗಳೇನವ ದೇವರಿಗೆ ಗೊತ್ತದ, ನೀನು ಮಾಡ್ತಕ್ಕಂಥ ಕಾರ್ಯಕ್ರಿಯೆಗಳು ಏನೇನವನು ದೇವರಿಗೆ ಗೊತ್ತದ. ಆದ್ರೆ ನಿನ್ನ ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ ದೇವರು. ಯಾಕಂದ್ರೆ ಆ ಜ್ಞಾಪಕ ಮಾಡ್ಕೊಳ್ತಕ್ಕಂಥ ದೇವರ ವಿಷಯದಲ್ಲಿ ನೀನು ಎಚ್ಚರವಾಗಿಲ್ಲ, ನೀನು ಜಾಗ್ರತೆ ಇಲ್ಲ. ಇವತ್ತು ನಿನ್ನಷ್ಟು ನೀನು ಅನ್ಕೊಂಡಿದ್ದೀನಿ ನಾ ಕ್ರಿಸ್ತವನು, ನಾನು ಭಯಭಕ್ತನು, ನಾ 40 ದಿನ ಉಪವಾಸ ಪ್ರಾರ್ಥನೆ ಮಾಡುತ್ತೆ ಎಂಬುದಾಗಿ ನಿನ್ನಷ್ಟು ನೀನು ಅನ್ಕೊಳ್ಳುತ್ತೀನಿ. ಆದರೆ ಈ 40 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಯಾವಾಗ 3 ಗಂಟೆ ಆಗ್ಲತ್ತೋ ಅದೇ ಟೈಮ್ ನೋಡ್ತೀನಿ. ಯಾವಾಗ 3 ಗಂಟೆ ಆಗ್ಲತ್ತದೋ ಈ ಟೈಮ್ ನೀ ಫಾಲೋ ಮಾಡಿದಷ್ಟೇ. ಟೈಮ್ ಫಾಲೋ ಆಯ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀ ದೇವ್ರಿಗೆ ಫಾಲೋ ಆಗ, ನೀ ದೇವ್ರಿಗೆ ಹಿಂಬಾಲಕನಾಗು, ದೇವ್ರ ಹಿಂದೆ ಅಡಿನೇ. ನೀ ಉಪವಾಸ ಪ್ರಾರ್ಥನೆ ಮಾಡುವಾಗ ಅವರೇನೋ ಇವರೇನೋ ಇಲ್ಲ, ನೀ ಏನಿದ್ದೆ ಎಂಬುದಾಗಿ ನಿನ್ನ ನೀನು ಪರೀಕ್ಷಿಸ್ಕೊಳ್ಬೇಕು ಸ್ಪಷ್ಟವಾಗಿ. ಉಪ ಅಂದ್ರೆ ದೇವ್ರ ಸನ್ನಿಧಿಗೆ ಬರ್ತಕ್ಕಂಥದ್ದು, ವಾಸ ಅಂದ್ರೆ ಆತನ ಸನ್ನಿಧಿಯಲ್ಲಿ ನಿವಾಸಿಸ್ತಕ್ಕಂಥದ್ದು. ಈ ಒಂದು ಕೂಟನೇ ಇದು. ಆದ್ರೆ ಇಲ್ಲಿ ಯಾಕ ಜ್ಞಾಪಕ ಮಾಡ್ಕೊಳತ್ತಾನಂದ್ರೆ ಅಬ್ರಾಹ್ಮನು ಈ ರೀತಿಯಾಗಿ ಪ್ರಾರ್ಥನೆ ಮಾಡತಾನ. ಅಬ್ರಾಹ್ಮನು ಲೂಟನ್ಗೋಸ್ಕರ ಚಿಂತಿಸ್ಲತ್ತಾನ. ಅಯ್ಯೋ, ಆ ಪಟ್ಟಣದಲ್ಲಿ ನೋಡಿ ಎಷ್ಟೊಂದು ಹೊಗೆದ್ದೊಗೆದ, ಏನೇನಾಯ್ತೇನೋ ನಮ್ಮ ಪರಿಸ್ಥಿತಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದಾಗ ಏನೇನು ಸಮಸ್ಯೆಗಳಾದವು, ಏನೇನು ಕೊರತೆಗಳಾಯ್ತು, ಏನೇನೋ ಜೀವಗಳು ಎಂಬುದಾಗಿ ಅಬ್ರಾಹ್ಮನು ಓಡಿ ಬಂದು ನಿಂತು ನೋಡತನ ಒಂದು ಪ್ರಾಂತದಲ್ಲಿ. ಅಯ್ಯೋ ಅಯ್ಯೋ ಅಲ್ಲತನ. ಇವತ್ತು ನಿನಗಾಗಿ ಸ್ವಾಮಿ ಲೋಕಕ್ಕೆ ಬಂದನು, ನಿನಗಾಗಿ ತನ್ನ ದೇಹ, ತನ್ನ ರಕ್ತವನ್ನು ಲೋಕದಲ್ಲಿ ಚೂರು ಚೂರು ಮಾಡ್ಯಾನ. ಸುರಿಶನ ರಕ್ತ ಆತನು. ಯಾಕ? ನಿನಗೆ ಬಿಡುಗಡೆ ಮಾಡೋದಕ್ಕಾಗಿ, ನಿನ್ನ ರಕ್ಷಿಸುವುದಕ್ಕಾಗಿ, ನಿನ್ನ ರಕ್ಷಣೆ ನೀಡುವುದಕ್ಕಾಗಿ, ನಿನಗೊಂದು ಉತ್ತಮ ಒಂದು ಪಾತ್ರನಾಗಿ, ಒಂದು ಪಾತ್ರಳಾಗಿ ನಿನ್ನ ನಿಲ್ಲಿಸುವುದಕ್ಕಾಗಿ ದೇವರು ಸ್ಪಷ್ಟವಾಗಿ ಲೋಕಕ್ಕೆ ತನ್ನ ಒಬ್ಬನೇ ಮಗನ ಕೊಟ್ಟನು. ಆದ್ರೆ ಹೇಳ್ತಾನ, ನೀನು ನಾಶ ಆಯ್ತಕ್ಕಂತ ದೇವ್ರಿಗೆ ಇಷ್ಟ ಇಲ್ಲ, ನೀನು ಹಾಳಾಯ್ತಕ್ಕಂತ ದೇವ್ರಿಗೆ ಇಷ್ಟ ಇಲ್ಲ.
ನೀನು ಸರ್ವನಾಶ ಆಗತಕ್ಕ ದೇವರಿಗೆ ಇಷ್ಟ ಇಲ್ಲ. ನೀನು ಹೀಗೆ ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ದೇವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಿನ್ನ ಜ್ಞಾಪಕ ಸ್ಪಷ್ಟವಾಗಿ ದೇವರು ಮಾಡ್ಕೊಂಡು ಯಾಕೆ ಮಾಡ್ಕೊತಾನಂದ್ರೆ ನೀನು ಆತನ ಸೊತ್ತಿದ್ದಿ ಪ್ರಿಯರೇ. ಈ ಲೋಕ ಸೊತ್ತಿಲ್ಲ, ನೀನು ಆತನ ಸೊತ್ತಿದ್ದಿ ಸ್ಪಷ್ಟವಾಗಿ. ನೀನು ಆತನ ಮಗಳಾಗಿ ಆತನ ಮಗನಾಗಿ ನೀನು ಯಾವಾಗ ನೀನು ಜೀವಿಸ್ತೋ ಅವಾಗ ನಿನ್ನ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಒಂದು ಅದ್ಭುತಗಳನ್ನು ಮಾಡುವಂತ ಸಿದ್ಧನಾಗಿದ್ದಾನೆ ಪ್ರಿಯರೇ. ಸುಮ್ಮನೆ ಸಣ್ಣ ಸಣ್ಣ ಅದ್ಭುತ ಅಲ್ಲ. ಸಾವುಕಾರ ಯಾರ್ರೀ? ಅಂಕಲ್ ಕೇಳ್ತೇವೆ, ಸಾವುಕಾರ ಯಾರ್ರೀ? ಸಾವುಕಾರ ಕ್ರೈಸ್ತವರ ಅಥವಾ ಅನ್ಯರ? ಕ್ರೈಸ್ತವರು. ನೀವು ಸಾವುಕಾರ್ರಿ, ನೀವು ರಾಜನ ಮಕ್ಕಳು. ನೀವು ಸುಮ್ಮನೆ ನಾರ್ಮಲ್ ಸಿಂಪಲ್ ಇರ್ತಕ್ಕಂಥ ಮಕ್ಕಳಲ್ಲ, ನೀವು ರಾಜನ ಮಕ್ಕಳು. ಸ್ಪಷ್ಟವಾಗಿ ನೀವು ಈ ಲೋಕದ ಮಕ್ಕಳ, ಪರಲೋಕದ ಮಕ್ಕಳಿದ್ದೀರಿ. ನೀವು ಒಂದು ಜನಾಂಗವಾಗಿದ್ದೀರಿ ಈ ಭೂಲೋಕದಲ್ಲಿ. ನಾ ಹೇಳ್ತೇನೆ ಸ್ಪಷ್ಟವಾಗಿ, ಇನ್ನೂ ತನಕ ಯಾರು ಸಮಾಧಿ ತೆರೆದಿಲ್ಲ, ಆದ್ರೆ ಯೇಸು ಕ್ರಿಸ್ತನ ಸಮಾಧಿ ತೆರೆದ ಪ್ರಿಯರೇ. ಆತನ ಹೇಳೇನ, ನಾನು ಹೋಗಿ ಮತ್ತೆ ಬರ್ತಾ ನಿಮ್ಗಾಗಿ ನಾನು ಸ್ಥಳವನ್ನು ಸಿದ್ಧಪಡಿಸಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳವೆ, ಅದಕ್ಕಾಗಿ ನಿಮ್ಗೆ ಹೇಳ್ತಿದ್ದೆ, ನಾನು ತಿರುಗಿ ಬರ್ತಾ ಅಂತ ಹೇಳ್ತಾನ. ಯಾಕೆ ಬರ್ತಲ್ಲತನ? ನಿಮ್ಮನ್ನು ತೆಗೆದುಕೊಂಡು ಹೋಗ್ಲಕ್ಕೆ ಬರ್ತಲ್ಲತನ ಪ್ರಿಯರೇ. ನಿಮ್ಗೆ ಉತ್ತಮ ಒಂದು ಅದ್ಭುತ ಒಂದು ಪಾತ್ರರಾಗಿ ನಿಮ್ಮ ನಿಲ್ಲಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಆತನು ಮತ್ತು ತಿರುಗಿ ಬರ್ತಾನೆ. ಆದರೆ ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಯಾರಿಗೆ ಜ್ಞಾಪಕ ಮಾಡ್ಕೊಳತಾನೆ ಸ್ಪಷ್ಟವಾಗಿ ದೇವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಹ್ಮನನ್ನು ಜ್ಞಾಪಕ ಮಾಡಿಕೊಂಡು ಲೂಟನಿಗೆ ಏನ್ ಮಾಡತಾನ? ಕಷ್ಟದಿಂದ, ಮರಣಕರ ಅಪಾಯಗಳಿಂದ, ಸಂಕಟಗಳಿಂದ ಏನ್ ಮಾಡತಾನ? ತಪ್ಪಿಸ್ಲತನ ಪ್ರಿಯರೇ. ಇವತ್ತು ಒಂದ್ ವೇಳೆ ನೀವು ಪ್ರಾರ್ಥನೆ ಪೂರ್ವಕವಾಗಿದ್ದೆ ಅಂದ್ರ ನಿನ್ನ ಕುಟುಂಬದಲ್ಲಿ ಯಾರ್ಯಾರ ಮೇಲೆ ಅಪಾಯ ಸಂಕಟಗಳನ್ನು ದೇವರು ತಪ್ಪಿಸ್ತಾನ ಪ್ರಿಯರೇ. ನಿನ್ನ ಉಪವಾಸ ಪ್ರಾರ್ಥನೆ ವ್ಯರ್ಥ ಹೋಗ್ಬಾರ್ದು. ನಿನ್ನ ಉಪವಾಸ ಪ್ರಾರ್ಥನೆದಾಗ ಹಿಂದೆ ಮಾತಾಡಬಾರ್ದು. ನಿನ್ನ ಉಪವಾಸ ಪ್ರಾರ್ಥನೆಯಲ್ಲಿ ಮೋಸ ಇರಬಾರ್ದು. ನಿನ್ನ ಉಪವಾಸ ಪ್ರಾರ್ಥನೆಯಲ್ಲಿ ಕಲ್ಮಶಗಳಿರಬಾರ್ದು. ನೀನು ಉಪವಾಸ ಮಾಡುವಾಗ ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು ಹೊರತು ಇನ್ನೊಬ್ಬರ ವಿಷಯವಾಗಿ ಈ ಕಡೆ ಆ ಕಡೆ ಹಸ್ತಕ್ಕಂಥದ್ದು ಇರಬಾರ್ದು. ಹಿಂದಿನ ಕಾಲದಲ್ಲಿ ಈ ಮನೆ ಕಾಟ, ಮನೆ ಕುಗ್ಗ, ಪಿನ್ ಅಂತೇಳಿ ಆಟ ಆಡ್ತಿರೋ ನೋಡ್ರಿ. ಇಂಥ ಆಟ ಉಪವಾಸ ಪ್ರಾರ್ಥನೆಯಲ್ಲಿ ಇಲ್ಲ, ಅವಕಾಶ ಚಾನ್ಸಿಲ್ಲ ಪ್ರೇರೆ. ಉಪವಾಸ ಅಂದರೆ ಪರಿಶುದ್ಧವಾಗಿ ನಿವಸ್ತಕ್ಕಂಥ ಈ ಸ್ಥಳ ಪ್ರೇರೆ. ನಿನ್ನ ಶರೀರಕ ನೀನು ಶುದ್ಧಿ ಮಾಡ್ಕೋಬೇಕು. ನೀ ಎಷ್ಟು ಪಾಪ ಮಾಡಿದೋ, ಎಷ್ಟು ಅಪರಾಧ ಮಾಡಿದೋ, ಎಷ್ಟು ಮೋಸ ಮಾಡಿದೋ, ಯಾವ್ಯಾವ ಕಾರ್ಯಕ್ರಿಯೆಗಳು ನೀವು ಮಾಡಿಟ್ಟು ಅವೆಲ್ಲ ಶುದ್ಧಿ ಮಾಡ್ಕೋಬೇಕು. ಒಂದು ಉಪವಾಸ ಮಾಡುವಾಗ ನಿನ್ನ ಪಕ್ಕದ ವಿಷಯವಾಗಿ ಪ್ರಾರ್ಥನೆ ಮಾಡ್ಬೇಕು. ನೀವು ಉಪವಾಸ ಮಾಡುವಾಗ ನಿನ್ನವರಿಗೆ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು. ವೈರಿ ಕಡೆದು ಒಂದ್ಸರ್ತಿನ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವೈರಿ ಅಂತ ಹೇಳಿದೆ, ನಾಳೆ ನೀರಿನ ಟಾಕಿ ಮೇಲೆ ಕಾಣಿಸ್ಬರ್ತೀರಿ. ನಾವೊಂದು ಹೇಳ್ತೇಮ್ಮ, ಏ ಸ್ವಾಮಿ ಇಸ್ಕರೆ ಉದ್ಯೋಗ ಪ್ರೀತಿ ಮಾಡ್ಯಾನ ಅಥವಾ ಇಲ್ಲ? ಮಾಡನಲ್ರಿ. ಲಾಸ್ಟ್ ಬಂದು ಮುದ್ದಿಟ್ಟು ಹಿಡ್ಕೊಟ್ಟೋಗ ಗೆಳೆಯನೇ ನೀ ಬಂದಿರ್ತಕ್ಕಂಥ ಕೆಲಸ ಇದೇನಾ? ಇವತ್ತು ನಿಮ್ಮ ಪಕ್ಕದವ್ರಿಗೆ ಯಾರಿರೋ ಒಂದ್ಸರ್ತಿ ಒಂದು ಪ್ರೀತಿಲಿಂದ ಅನನ್ಯತೆ ಐಕ್ಯತೆ ಒಂದ್ಸರ್ತಿ ಮಾತಾಡಿ ಅವ್ರಿಗೆ ಕ್ಷಮಿಸಂತ ಒಂದ್ಸರ್ತಿ ಕೇಳಿರಿ. ಹ್ಯಾಂಗ ಹೇಗೆ ನೀನು ದೇವ್ರ ಜ್ಞಾಪಕ ಮಾಡ್ಕೋಬೇಕು. ನಿನ್ನ ಯಜಮಾನ ವಿಷಯವಾಗಿ ಒಂದ್ಸರ್ತಿನ ಕಣ್ಣೀರುಳಿಸಿ, ಅಯ್ಯ ನಾನು ನಿನಗ ತಪ್ಪಂದಿದ, ನಿನ್ನ ವಿಷಯವಾಗಿ ನಾವು ವಿರುದ್ಧವಾಗಿ ಮಾತಾಡಿದ, ನಾನು ಕ್ಷಮಿಸಂತ ಒಂದ್ಸರ್ತಿರ ಮುಂಜಾನೆ ತಕ್ಷಣ ಯಜಮಾನ ಪ್ರೈಸ್ ದಿ ಲಾರ್ಡ್ ಹೇಳಿರಿ. ಪ್ರೈಸ್ ದಿ ಲಾರ್ಡ್ ಶಬ್ದ ಬರಲ್ಲ. ಯಾಕಂದ್ರೆ ವೈರಿ ನಿಮ್ಮ ಬಾಯಿಗೆ ಏನ್ ಮಾಡ್ತಾನ? ಕೀಲಿ ಹಾಕ್ತಾನ ಪ್ರೇರಿ. ಆ ವೈರಿ ನಿಮ್ಮ ಬಾಯಿಗೆ ಕೀಲಿ ಹಾಕ್ತಾನ. ಪ್ರೈಸ್ ದಿ ಲಾರ್ಡ್ ಹೇಳ್ತಕ್ಕಂಥದ್ದು ಇಲ್ಲ, ಜಯಕ್ರಿಸ್ ಹೇಳ್ತಕ್ಕಂಥದ್ದಿಲ್ಲ, ಹಲ್ಲೆಲೂಯಾ ಸ್ತೋತ್ರ ಹೇಳ್ತಕ್ಕಂಥದ್ದಿಲ್ಲ. ಇಲ್ಲ ಪ್ರೇರಿ, ಎಲ್ಲೇ ಏನಿಗದ ಮರ್ತು ಹೋಗಿರ್ ಪ್ರೇರಿ. ನಾವು ಕ್ರಿಸ್ತವರು ಅಂತ ಹೇಳ್ಕೊಳ್ಳುತ್ತೀವಿ, ಆದರೆ ಕ್ರಿಸ್ತನ ತತ್ವ, ಕ್ರಿಸ್ತನ ಗುಣ ಲಕ್ಷಣಗಳು ನಿಮ್ಮೊಳಗೆ ಕಾಣುವಂತಿಲ್ಲ. ಖಾಲಿ ಮೇಲಿನ ತೋರಿಕೆ ಆಗಿ ಮ್ಯಾಲಿರ್ತಕ್ಕಂಥದ್ದು ವಸ್ತ್ರಗಳು ನೋಡುತ್ತವಷ್ಟೇ, ಮ್ಯಾಲಿರ್ತಕ್ಕಂಥ ಗುಣಗಳು ನೋಡುತ್ತವಷ್ಟೇ. ಆದ್ರೆ ಒಳಗಿರ್ತಕ್ಕಂಥದ್ದು ಜ್ಞಾಪಕ ಮಾಡ್ಕೋಬೇಕಾದ್ರೆ ನಿಮ್ಮ ಹೃದಯ ಏನ್ ಮಾಡ್ಬೇಕು? ಏನಿರ್ಬೇಕ್ರಿ? ಶುದ್ಧ ಇರ್ಬೇಕು ಪ್ರೇರಿ. ಯಾರು ಹೃದಯವನ್ನು ಶುದ್ಧಿ ಮಾಡಿಕೊಂಡಿರ್ತೀರೋ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಪ್ರೇರಿ. ನಿಮ್ಮ ಮನೆಯಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಇವತ್ತು ಸಮಾಧಾನ ನಿಮ್ಮ ಮನೇಲಿ ಇಲ್ಲ, ಇವತ್ತು ನಿಮ್ಮ ಮನೇಲಿ ಶಾಂತಿ ಇಲ್ಲ, ಇವತ್ತು ನಿಮ್ಮ ಮನೇಲಿ ನೆಮ್ಮದಿ ಇಲ್ಲ, ಇವತ್ತು ನಿಮ್ಮ ಮನೇಲಿ ಐಕ್ಯತೆ ಇಲ್ಲ. ಮನೆಗೆ ಇಬ್ಬರು ಮೂವರು ಸಂಪಾದನೆ ಮಾಡ್ತಕ್ಕಂಥವ್ರಾಗಿದ್ರೆ ಸಮೃದ್ಧಿ ಇಲ್ಲ. ಇವತ್ತು ಅನೇಕ ಜನರು ಸಂಘಗಳು, ಪ್ರತಿಯೊಬ್ಬರು ನನಗೆ ಹಿಡ್ಕೊಂಡು ಎಲ್ಲರೂ ಸಂಘಗಳು ಕಟ್ತಕ್ಕಂಥವ್ರಾಗಿದ್ದೇವೆ. ಸಮೃದ್ಧಿ ಅದ ರೀ? ಮನೆಗೆ ಹೆಣ್ಮಕ್ಳು ಜಗಳ ಆಡಕ್ ನಡೆದಾರ ಅಥವಾ ಇಲ್ಲ? ಒಬ್ರು ಕಟ್ಲದಿಲ್ಲ ಅಂದ್ರ 4 ಮಂದಿ ಮನೆ ಮುಂದೆ ಹೋಗಿ ಹೆಂಗ ಕಟ್ಟಲ್ರಿ? ಎದಕ್ ಸಾಲ? ಬರ್ತಡೇ ಮಾಡ್ಲಕ್ ಸಾಲ. ಮಗ 10ನೇ ಪಾಸ್ ಆಗ್ಯಾನ ತಕ್ಷಣ ಒಂದು ಬೈಕ್, ಒಂದು ಗಾಡಿ ಅವನಿಗೆ ಇಸ್ಕೊಟ್ಟು ಸಾಲ. ಈ ಕಡೆ ಫೈನಾನ್ಸ್ ಕಟ್ಟಬೇಕು, ಈ ಕಡೆ ಸಂಘ ಕಟ್ಟಬೇಕು. 2 ತಿಂಗಳು 3 ತಿಂಗಳು ಮಗ ಮುರ್ಕಿಸ್ತಾನ. ಕೆಲ್ಸಕ್ಕೆ ಹೋಗ್ತಾನೆ, 2 ತಿಂಗಳು 3 ತಿಂಗಳು ಕೆಲ್ಸಕ್ಕೆ ಅರ್ಧ ಕಮ್ಮಿ ಹೋಗ್ತದ. ಮತ್ತೆ 10ನೇ ಯಾಕಂದ್ರೆ ಪಾಸ್ ಆಗಿಲ್ಲ, ಈಗ ಮುಂದೆ ಕಾಲೇಜ್ಗೆ ಹೋಗಲ್ಲ. ಮಗನಿಗೆ ಗಾಡಿ ಇಸ್ಕೊಟ್ಟು ಯಾರು ಹಾಳು ಮಾಡ್ತಿದ್ದೆವು? ನಾವೇ ಹಾಳು ಮಾಡ್ತಿದ್ದೆವು. ಫೈನಾನ್ಸ್ ದೊಡ್ಡಿದಾಗ ಗಾಡಿ ಎಳ್ಕೊಯ್ತಾನ, ಎಳ್ಕೋದಾಗ ಸಂಘ ಕಟ್ಬೇಕಾ ಇಲ್ಲ?
ಫೈನಾನ್ಸ್ರ ಹೋಯ್ತು, ಸಂಘ ಕಟ್ಟಬೇಕಾದವಿಲ್ಲ, ಕಟ್ಟಲೇಬೇಕು. ಆದರೆ ಪ್ರೇರಣ ಸೋದರಿ ಸೋದರ ಜಾಗ್ರತ, ಯಾವುದೇ ಇರಲಿ ಸಾಲ ಎಂಬುದಾಗಿ ನಮ್ಮ ಮಧ್ಯದ ಬರಲಕ್ಕೆ ಅವಕಾಶ ಅನ್ಸಿಸಿ ಹೆಚ್ಚಿಗೆ ಕೊಡಬಾರ್ದು. ಈ ಸಾಲ ಮನೆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ರೋಡಿಗೆ ತಂದಿಕ್ಲತ್ತ ಪ್ರಿಯರೇ. ಸಭೆ ಆರಾಧನೆಗೆ ಬಾ ಅಂದ್ರ ಸಭೆ ಆರಾಧನೆಗೆ ಬರ್ಲಕ್ಕೆ ಅವಕಾಶ ಚಾನ್ಸ್ ಇರಲಿಲ್ಲ. ಅವತ್ತೊಂದು ವೇಳೆ ಸಾಲ ಸಂಘದವ್ರು ಬಾ ಅಂದ್ರೆ ಬೀದರ್ಗೆ ಹೋಗಿ ಆ ಫೈನಾನ್ಸ್ ದೊಡ್ಡಿ ಮುಂದ ಅವ್ ಕೊಡ್ತಕ್ಕಂಥ ಸ್ಥಳದಲ್ಲಿ ಸಾಯಂಕಾಲವರ ಹಸು ನೀಡ್ಕಿ ಎಲ್ಲ ಹೋಯ್ತಾವ. ಯಾಕ ಏನುಂಟವ? ಸಾಲ ಉಂಟದ್ರಿ, ರೊಕ್ಕ ಇಲ್ಲ. ಸಾಲ ಮಾಡೋದಕ್ಕಾಗಿ ದೇವ್ರ ಆಲೇಖ ಅಡ್ಡಿ ಅಭ್ಯಂತರ ಮಾಡ್ತಕ್ಕಂಥರಾಗಿದ್ದ ಸಾಲದ ವಿಷಯವಾಗಿ ಒಂದು ಜಾಗ್ರತ ನಿನ್ನ ಜ್ಞಾಪಕ ಮಾಡ್ಕೋಬೇಕು. ದೇವ್ರು ಬೈಬಲ್ದಾಗ ಎಷ್ಟು ಜನ ಸಾಲ ಮಾಡ್ಯಾರಿ? ಅಬ್ರಾಮ್ ಸಾಲ ಮಾಡ್ಯಾನ, ಇಸಾಕ್ ಸಾಲ ಮಾಡ್ಯಾನ, ಯಾಕೋಬ ಸಾಲ ಮಾಡ್ಯಾನ, ಮಾಡಿ ಸಾಲ ಮಾಡ್ಯಾರ ಇಲ್ಲ ರೀ, ಸಂಪಾದನೆ ಮಾಡ್ಯಾರ ಪ್ರೇರ. ಅವ್ರು ದೇವರಿಂದ ಸಂಪಾದನೆ ಮಾಡ್ಯಾರ, ದೇವರಲ್ಲಿ ಅನನ್ಯತೆ ಐಕ್ಯತೆಯಲ್ಲಿ ನಡೆದಾರ. ಏನು ಮಾಡಿದ್ರು ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಅವ್ರು ತಡವಾಗಿ ನಿಂತಾರ. ಅದಕ್ಕೆ ಜ್ಞಾಪಕ ಮಾಡ್ಕೊಳ್ತಾ ದೇವರಿಗೆ ಸ್ಪಷ್ಟವಾಗಿ ನೀನು ಕೂಡ ಜ್ಞಾಪಕ ಮಾಡ್ಕೋಬೇಕು. ದೇವರು ನಿನ್ನ ಜ್ಞಾಪಕ ಮಾಡ್ಕೋಬೇಕಾದ್ರೆ ಭಯದಲ್ಲಿ ಭಕ್ತಿಯಲ್ಲಿ ಬೆಳಿಬೇಕು ಪ್ರೇರೆ. ಪ್ರತಿದಿನ ಕುಟುಂಬ ಪ್ರಾರ್ಥನೆ, ಪ್ರತಿದಿನ ಗಂಡ ಹೆಂಡತಿ ಪ್ರಾರ್ಥನೆ, ಪ್ರತಿದಿನ ಮಕ್ಕಳ ವಿಷಯ ಪ್ರಾರ್ಥನೆ, ಪ್ರತಿದಿನ ಕುಟುಂಬ ವಿಷಯ ಪ್ರಾರ್ಥನೆ. ನಿಮ್ಮ ಕುಟುಂಬ ವಿಷಯ ಪ್ರಾರ್ಥನೆ ಮಾಡಿದ ತಕ್ಷಣ ಸಭೆ ಗ್ರಾಮ ವಿಷಯವಾಗಿ, ನಿಮ್ಮ ರಕ್ತ ಸಂಪರ್ಕ ವಿಷಯವಾಗಿ, ನಿಮ್ಮ ಕುಟುಂಬ ವಿಷಯವಾಗಿ ನೀವು ಸಂಪೂರ್ಣ ಯಾವಾಗ ಪ್ರಾರ್ಥನೆ ಮಾಡ್ತಿರೋ ಅವಾಗ ಜ್ಞಾಪಕ ಮಾಡ್ಕೋತಾನ ಪ್ರೇರೆ. ಇಲ್ಲಿ ಅಬ್ರಾಹ್ಮನು ಅಯ್ಯೋ ಅಲತನ ಪ್ರೇರೆ. ಸೊದೋಮ್ ಕುಮಾರ ಪಟ್ಟಣ ಕಡೆ ತಿರುಗಿ ಅಯ್ಯೋ 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 ಅಲತನ ಪ್ರೇರೆ. ದೇವರು ಏ ಸ್ವಾಮಿ ಲೋಕಕ್ಕ ಮತ್ತು ತಿರುಗಿ ಬರ್ತಕ್ಕಂಥನಾಗಿದ್ದಾನ ಪ್ರೇರೆ. ಅಯ್ಯೋ ಎಂಬ ಶಬ್ದ ನಾನು ಅನ್ಕೋತೆ ಆ ದಿನ ಹೆಚ್ಚಿಗಾಯ್ತಿರ್ಬೋದಿನ. ಅಯ್ಯೋ ಎಂಬ ಶಬ್ದ ಆ ದಿನ ಹೆಚ್ಚಿಗಾಯ್ತಿರ್ಬೇಕು. ಯಾಕೆ ಹೆಚ್ಚಿಗಾಯ್ತಂದ್ರೆ ಲೋಕದಲ್ಲಿ ಬರೀ ನಡೆದ ಮೋಸ ನಡೆದ. ಈ ಲೋಕದ ಆಸೆಯಲ್ಲಿ ಬಿದ್ದೋಗಿ, ಲೋಕದ ಆಶಯದಲ್ಲಿ ಮುಳುಗೋಗಿ ಬರೀ ಸಂಪಾದನೆ 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 ಆಲೇಖ ಅಡ್ಡೆಬ್ಯಂತರ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಡ್ಡೆಬ್ಯಂತರ ಆಗ್ಲತ್ತಿಲ್ರಿ ಆಲೇಖ 100% ಆಲೇಖ ಅಡ್ಡೆಬ್ಯಂತರ ಆಗ್ಲತ್ತ. ಜಾಗ್ರತ. ಯಾಕಂದ್ರೆ ಮನುಷ್ಯನ ಕಣ್ಣುಗಳನ್ನು ಮುಚ್ಚಬಹುದು, ಸೇವಕರ ಕಣ್ಣು ಮುಚ್ಚಬಹುದು, ಸಭಾಪಾಲಕರ ಕಣ್ಣುಗಳು ಮುಚ್ಚಬಹುದು, ಕುಟುಂಬದಾಗ ಯಜಮಾನ ಹೆಂಡತಿ ಮಕ್ಕಳ ಕಣ್ಣು ಮುಚ್ಚಬಹುದು. ಆದ್ರೆ ದೇವರ ಕಣ್ಣು ಮಾತ್ರ ಮುಚ್ಚಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ದೇವರು ಹಗಲು ಇರುಳು ನಿನ್ನನ್ನು ನೋಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಕೊನೆಯದಾಗಿ ಹಗ್ಗ 2ನೇ ಅಧ್ಯಾಯ 19ನೇ ವಚನ ಯಾರಿಗೆ ಸಿಗ್ತಾವ್ರು ಹೋದ್ರಿ? ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ಇವತ್ತಿನ ಮಾನವರು ಲೋಕದ ವಿಷಯದಲ್ಲಿ ನಾವು ಜಾಗ್ರತೆ ಇರ್ಬೇಕು. ಯಾಕೆ ಜಾಗ್ರತೆ ಇರ್ಬೇಕಂದ್ರೆ ಲೋಕ ಪ್ರತಿಯೊಂದು ಮಾನವನಿಗೆ ಮೋಸ ಮಾಡತದ, ಲೋಕ ಪ್ರತಿಯೊಂದು ಮನುಷ್ಯನಿಗೆ ವಂಚಿಸ್ಲತ್ತದ, ಲೋಕ ಪ್ರತಿಯೊಂದು ಮನುಷ್ಯನಿಗೆ ಸರ್ವನಾಶ ಮಾಡತದ. ಆದರೆ ದೇವರಿ ಲೋಕದಿಂದ ನಿನ್ನನ್ನು ಎತ್ತಿ ನಿನ್ನನ್ನು ರಕ್ಷಿಸಿ ನಿನ್ನ ಬಿಡುಗಡೆ ಮಾಡಿ ಉನ್ನತ ಒಂದು ಸ್ಥಳದಲ್ಲಿ ಇರ್ಬೇಕೆಂಬುದಾಗಿ ದೇವರೊಂದು ಉದ್ದೇಶದ ಪ್ರೇರಣೆ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ, ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ? ಈ ದಿವಸ ಮೊದಲುಕೊಂಡು ನಿಮ್ಮನ್ನು ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವ ದಿನ ಹಿಡ್ಕೊಂಡು? ಈ ದಿನ ಹಿಡ್ಕೊಂಡು ನಿಮ್ಮನ್ನು ದೇವರು ಆಶೀರ್ವಾದ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ನಾಳಿನ ದಿನ ಇಲ್ಲ, ಬರ ತಿಂಗಳಿಲ್ಲ, ಈ ದಿನ ಹಿಡ್ಕೊಂಡು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಒಂದು ವೇಳೆ ಭೂಮಿ ಫಲ ಕೊಡಲು ಹೋಗ್ಲಿ, ಬೆಳೀಲಿ ಹೋಗ್ಲಿ, ನಿನಗೆ ಮಾತ್ರ ದೇವರು ಆಶೀರ್ವಾದ ಮಾಡ್ತಾನೆ ಪ್ರೇರೆ. ದೇವರು ಆಶೀರ್ವಾದ ಮಾಡಬೇಕಾದ್ರೆ ನಿನಗೆ ಜ್ಞಾಪಕ ಮಾಡ್ಕೋಬೇಕು ಸ್ಪಷ್ಟವಾಗಿ. ದೇವನಿಗೆ ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ನೀನು ನಡಿಬೇಕಾ ರೀತಿಯಾಗಿ, ನೀನು ನೀತಿಯಲ್ಲಿ, ಸತ್ಯದಲ್ಲಿ, ಪ್ರೀತಿಯಲ್ಲಿ ನೀನು ನಡೆದಾಗ ಮಾತ್ರ ದೇವರು ನಿನ್ನ ಜ್ಞಾಪಕ ಮಾಡಿಕೊಂಡು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಪ್ರೇರೆ. ದೇವರು ಸುಮ್ಮನೆ ಆಶೀರ್ವಾದ ಮಾಡಲ್ಲ. ಸುಮ್ಮನೆ ಯಾರ ಮನೆಗೆ ಸಮಾಧಾನ ಇಲ್ಲ, ಸುಮ್ಮನೆ ಯಾರ ಮನೆಗೆ ಶಾಂತಿ ಸಿಗಲ್ಲ, ಸುಮ್ಮನೆ ಯಾರಿಗೆ ಬೇಕಾಗಿರ್ತಕ್ಕಂಥ ದೇವ್ರು ಕೊಡಲ್ಲ. ಯಾವಾಗ ಕೊಡ್ತಾನೆ ಗೊತ್ತದನ? ನೀನು ನೀತಿವಂತನಾಗಿ ಬೆಳೆದಾಗ ಮಾತ್ರ, ನೀತಿವಂತರಾಗಿ ಬೆಳೆದಾಗ ಮಾತ್ರ ಈ ದಿನ ಹಿಡ್ಕೊಂಡು ನಿನಗೆ ದೇವರ ಆಶೀರ್ವಾದದ ಪ್ರೇರೆ. ಇವತ್ತು ಅನೇಕ ಜನ ನೋಡ್ತೇವೆ ನಾವು, ಕೆಲವರು ಒಂಥರ ನೀವಿದ್ದಿರಿಲ್ಲ ಅಂತಿಲ್ಲ, ಆದರೆ ಒಂದು ಥರ ಕ್ರಿಸ್ತನಪ್ಲೆ ನೀವು ಜೀವನ ಮಾಡ್ತೀರಂದ್ರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿದ ಪ್ರೇರೆ. ಯಾವುದು ಕಡಿಮೆ ಇಲ್ಲ, ಯಾವುದು ಕೊರತೆ ಇರಲ್ಲ ನಿಮ್ಮ ಜೀವಿತದಲ್ಲಿ. ಅನೇಕ ಒಂದು ಸಮಸ್ಯೆ ಸಂಕಟಗಳು ಪ್ರತಿಯೊಂದು ಮಾನವರ ಮನೆಗೆ ಅವ, ಇಲ್ಲಂತಿಲ್ಲ. ಆದರೆ ಆ ಸಮಯ ಸಂಕಟ ಅವಶ್ಯಕತೆ ಇದ್ದಾಗ ದೇವರು ನಿನ್ನನ್ನು ಜ್ಞಾಪಕ ಮಾಡಿಕೊಂಡಾಗ ನಿನ್ನ ಆಶೀರ್ವಾದ ಅಷ್ಟೇ. ನಿನ್ನ ಆಶೀರ್ವಾದ ಹೊಂದಬೇಕಾದ್ರೆ ಕರ್ತನು ಹೇಗೆ ನೀನು ನಡೆಸ್ತಾನೋ ಆ ರೀತಿ ನಡೆಯೋದಕ್ಕೆ ನೀವು ಪ್ರಯಾಸ ಪಡಬೇಕು. ಲೋಕದ ಆಸೆ ಏನು ಮಾಡ್ತದ್ರಿ? ಹಲ್ಲೆಲೂಯಾ.
ಈಗ ಬರ ವರದಾಗ ಗೊತ್ತೈತದ್ರಿ ಲೋಕದ ಆಸೆ. ಬರ ವರದಾಗ ಎಲ್ಲರೂ ಒಂದೊಂದು ಆಸೆ ಇಟ್ಟಿರ್ತೇವೆ. ಈ ಸೀರೆ ಕಂಪಲ್ಸರಿ ತೊಗೋಬೇಕಂತ ಹೆಣ್ಮಕ್ಳಿಗೆ ಇರ್ತದ, ಈ ಪ್ಯಾಂಟ್ ಶರ್ಟ್ ನಾವು ತೊಗೋಬೇಕಂತ ಕಂಪಲ್ಸರಿ ಇರ್ತದ, ಇದು ನಾವು ಖರೀದಿ ಮಾಡ್ಬೇಕೆಂಬುದಾಗಿ ಕಂಪಲ್ಸರಿ ಇದ್ದೇ ಇರ್ತದ. ಹಬ್ಬದ ದಿನ ಕೆಲವೊಬ್ಬರ ಮುಖ ಕುಳ್ಬನ್ ಆಗೋಯ್ತದ, ಕೆಲವೊಬ್ಬರ ಮುಖ ಸಂತೋಷ ಇರ್ತದ ಪ್ರಿಯರೇ. ಯಾಕೆ ಮಾತಾಡತ್ತಂದ್ರೆ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಅಂದ್ರ ಹಬ್ಬ ಇರ್ಲಿ ಇರಲು ಹೋಗ್ಲಿ ಪ್ರತಿ ಭಾನುವಾರ ನಮಗ ಹಬ್ಬನೇ ಅದ ಪ್ರಿಯರೇ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಅಂದ್ರ ಪ್ರತಿ ಭಾನುವಾರ ಪ್ರತಿದಿನ ನಮಗ ಹಬ್ಬನೇ ಅದ ಪ್ರಿಯರೇ. ವಾರಕ್ಕೆ ಬೇರೆ ಎಷ್ಟು ಸರ್ತಿ ಮಾಂಸ ತರ್ತೀನಿ ಮನ್ಯಾಗ? 2 ಸರ್ತಿ 3 ಸರ್ತಿ ಇದ್ದೇ ಇರ್ತದ. ಭಾನುವಾರ ದಿನ ಕಂಪಲ್ಸರಿ ಹೊಗೆ ಎಡೆ ಇರ್ತದ. ಹಬ್ಬದ ದಿನ ಮತ್ತೇನ್ ಇರ್ತದ? ಅದೇ ಇರ್ತದ. ಆದ್ರೆ ಹಬ್ಬದ ಕ್ರಿಸ್ತವ್ರು ಕಾಣಿಸ್ತಾರ ಗೊತ್ತಿದ್ದೀನ. ಯಾಕೆ ಕ್ರಿಸ್ತವರು? ಹಲ್ಲೆಲೂಯಾ. ಯಾಕೆ ಕ್ರಿಸ್ತವರು? ಹಬ್ಬದ ಕ್ರಿಸ್ತವ್ರಂದ್ರೆ ಖಾಲಿ ವರ್ಷಕ್ಕೆ 1 ಸರ್ತಿ ಆಲಯ ಕಾಣಿಸ್ತಾರ, ಅದ್ರ ಸಮಯಕ್ಕಿಲ್ಲ. ಪಾದ್ರಿನ ಮುಗಿಸಲು ಹೋಗ್ಯಾನ. ಎಷ್ಟಕ್ಕೆ ಬಂದು ಲಾಸ್ಟಿಗೆ ಫೈನಲ್ ಬಂದು ಪಾದ್ರಿನ ಮುಗಿಸಲು ಹೋಗ್ಯಾನ. ಒಂದ್ ವೇಳೆ ಹಬ್ಬ ದಿನ ಕ್ರಿಕೆಟ್ ಇತ್ತು ಅನ್ಕೋರಿ, ಯವನಸ್ಥರು ಒಬ್ಬರು ಚರ್ಚೆನ ಕಾಣಿಸಲ್ಲ ಕಾಣಿಸ್ತಾರ್ರಿ? ಇಲ್ಲ. ನನ್ನ ಸೋದರ ಯವನಸ್ ಮಕ್ಕಳೇ, ನಿಮ್ ಜೀವನ ಕಟ್ಕೋಬೇಕಾದ್ರೆ ನಾ ಸತ್ಯ ಹೇಳ್ತೇನೆ ನಿಮ್ಗ, ಯವನ ಕಾಲದಲ್ಲಿ ಕಟ್ಕೊಳ್ಳಿ. ಯವನ ಕಾಲ ಲೋಕಕ್ಕೆ ಸಮರ್ಪಣೆ ಮಾಡಬೇಡ್ರಿ. ಯವನ ಕಾಲ ಲೋಕ ಎಂಬ ವ್ಯರ್ಥಕ್ಕೆ ಅವಕಾಶ ಕೊಡ್ಬೇಡ್ರಿ. ಯವನ ಕಾಲ ಲೋಕ ಎಂಬ ಪಾಪ ಭೋಗಕ್ಕೆ ನೀವು ಅವಕಾಶ ಕೊಡ್ಬೇಡ್ರಿ. ಯವನ ಕಾಲ ಪ್ರಸಂಗ ಹೇಳಿದ ಪ್ರಕಾರ ಸೃಷ್ಟಿಕರ್ತನ ಸ್ಮರಿಸದಿರ್ಬೇಡ, ಆತನ ಕಂಡುಕೋ ಯವನ ಕಾಲದಾಗ. ಗೊತ್ತಿನ ಯವನಸ್ಥರು ಕ್ರಿಕೆಟ್ನಲ್ಲಿ ಹುಚ್ಚಾಗಾರ ಪ್ಲೇಯರ್ ಗೊತ್ತಿನ ಸ್ಟೇಟಸ್ಗಳಿಂದ ಕೆಲವೊಬ್ಬರು ಹೈದರಾಬಾದ್ ಬರ್ಲತ್ತಾರ. ನಾ ಜರ್ನಿದಾಗ ನೋಡ್ತಾರೆ ಸ್ಟೇಟಸ್ಗಳು, ಯಾರ್ಯಾರು ಯಾವ ಸ್ಟೇಟಸ್ ಸಿಗ್ತಾರೆ ಯವನಸ್ಥರು ಎಂಬುದಾಗ. ಸಭೆಯಲ್ಲಿ ಭಯಭಕ್ತಿ, ಸಭೆಯಲ್ಲಿ ಭಯಭಕ್ತಿ, ಸಭೆ ಹೊರಗೆ ಬಂದಾಗ ಯಾವ್ದು ಭಕ್ತಿ? ಸೈತಾನ್ ಭಕ್ತಿ ರೀ, ಕ್ರಿಕೆಟ್ ಭಕ್ತಿ ಅಲ್ಲ. ನಿಮ್ಗೆ ಆಶೀರ್ವಾದ ಅದಂತೀರಿ, ಬರ್ತಂತೀರಿ ಆಶೀರ್ವಾದ? ಯಾವ ದುನಿಯಾಗಿದ್ದೀನಿ? ಕ್ರಿಸ್ತವ್ರ ಮಕ್ಕಳಾಗಿದ್ದು ಕ್ರಿಸ್ತನ ಆಚರಣೆ ಅನುಸಾರವಾಗಿ ನಡೆದಾಗ ಮಾತ್ರನೇ ನಿನಗೆ ಆಶೀರ್ವಾದ ಅದ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಅದ. ಅದೇ ದೇವ್ರ ಹಾಡ ಒಂದು ಹಾಡ್ಲಕ್ಕ ಆಗಲ್ರಿ. ಗೊತ್ತೀನಿ ಯವನಸ್ಥರಿಗೆ ದೇವ್ರ ಹಾಡ ಸ್ತುತಿ ಮಾಡ್ಲಕ್ಕ ಆಗಲ್ರಿ. ಸ್ಟೇಟಸ್ ನೋಡ್ರಿ, ಬರೀ ಪಿಕ್ಚರ್ ಸಿನಿಮಾದ ಇವೇ ಲೋಕದ ಇರ್ತೀವಿ. ಆದ್ರೆ ನನ್ನ ಸೋದರಿ, ಈ ದಿನ ದೇವ್ರಿನ ಆಶೀರ್ವಾದ ಮಾಡ್ಬೇಕಾದ್ರೆ ದೇವ್ರಿನ ಜ್ಞಾಪಕ ಮಾಡ್ಕೋಬೇಕು. ಅಬ್ರಾಹ್ಮನನ್ನು ಜ್ಞಾಪಕ ಮಾಡಿಕೊಂಡು ಹೇಗೆ ಲೂಟನ್ನು ದೇವರು ತಪ್ಪಿಸನು ರಕ್ಷಿಸನೋ ಹಾಗೆ ನೀನು ರಕ್ಷಿಸಬೇಕಾದ್ರೆ ದೇವ್ರಿಗೆ ಜ್ಞಾಪಕ ಮಾಡಬೇಕು. ದೇವ್ರಿಗೆ ಜ್ಞಾಪಕ ಮಾಡಬೇಕಾದ್ರೆ ನೀನು ದೇವರ ಅನುಸಾರವಾಗಿ ನಡೆಯೋದಕ್ಕೆ ನೀನು ಪ್ರಯತ್ನ ಪಡ್ಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕ ಏನ್ ಕೇಳಿದ್ರು ಗೊತ್ತಿದ್ದಾಗ ಯಾರಿಗೆ ಜ್ಞಾಪಕ ಮಾಡ್ಕೊಳ್ಳೋಣ? ಹಲ್ಲೆಲೂಯಾ. ಹಿಂದಿದ್ದವ್ರು ಯಾರಿಗೆ? ಅಬ್ರಾಹ್ಮನಿಗೆ ಜ್ಞಾಪಕ ಮಾಡ್ಕೊಂಡು ಯಾರಿಗೆ ರಕ್ಷಿಸಿನ? ಲೋಟನ ರಕ್ಷಿಸನ ಅಥವಾ ಇಲ್ಲ? ಇವತ್ತು ನಿಮಗೆ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ದೇವ್ರು ರಕ್ಷಿಸಬೇಕಾದವ ಇಲ್ಲ? ರಕ್ಷಿಸಬೇಕಾದ್ರೆ ನೀವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕಾ ಅಥವಾ ಆರಾಧನೆಗೆ ಅಡ್ಡಿ ಆಗ್ಬೇಕಾ? ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಆರಾಧನೆಗೆ ಯಾವ ಅಡ್ಡಿ ಅಭ್ಯಂತರ ಇಲ್ಲ, ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಮತ್ತು ಲೋಕದಲ್ಲಿ ಮುಳುಗೋಗ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಆದ್ರೆ ತುಂಬಾ ಸಂತೋಷ, ದೇವರು ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮೆಲ್ಲರಿಗೆ ನನಗೆ ದೇವರು ಮಾತಾಡೋಕ್ಕೆ ಸ್ತೋತ್ರ ಸಲ್ಲಿಸಿದೆ. ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನಾನು ಸಮಯ ಸೇವಕರಿಗೆ ಸಮಯ ಅವಕಾಶ ಕೊಡ್ತೇವೆ. ಅವರಿಗೆ ಅವರು ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಪ್ರಾರ್ಥನೆ. ಎಲ್ಲರೂ ತಮ್ಮ ತಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಂದು ಕೈ ಆಕಾಶ ಕಡೆ ಎತ್ತಿ ದೇವ ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ. ಏನು ತಪ್ಪು ದ್ರೋಹ ಅಪರಾಧ ಮಾಡಿದೋ, ಯಾವ ವಿಷಯದಲ್ಲಿ ನೀವು ವಂಚನೆಗೆ ಒಳಗಾಗಿದ್ದೋ ಒಂದು ಸರ್ತಿ ನಿನ್ನ ಜ್ಞಾಪಕ ಮಾಡ್ಕೊಂಡು ಸರ್ತಿ ಒಂದು ಸರ್ತಿ ಜ್ಞಾಪಕ. ಒಂದು ಕೈ ಆಕಾಶ ಕಡೆ ಎತ್ತಿ ಒಂದು ಕೈ ಹೃದಯ ಮೇಲೆ ಇಡು. ದೇವ, ನಾ ಯಾವ ತಪ್ಪು ಮಾಡ್ದೋ, ಯಾವ ದ್ರೋಹ ಮಾಡ್ದೋ, ಯಾವ ಅಪರಾಧ ಮಾಡ್ದೋ ನನ್ನ ಕ್ಷಮಿಸಪ್ಪ. ಇವತ್ತು ದೇವರೇ ಒಳ್ಳೆ ವಾಕ್ಯದೊಟ್ಟಿಗೆ ಮಾತಾಡಿದ್ವಿ. ಜ್ಞಾಪಕ. ಅಬ್ರಾಹ್ಮನು ಅಯ್ಯೋ ಎಂಬುದಾಗಿ ಸೊದೋಮ್ ಗೊಮೋರ ಪಟ್ಟಣ ಕಡೆ ಕೂಗುವಾಗ ದೇವ ಜ್ಞಾಪಕ ಮಾಡಿಕೊಂಡು ಲೂಟನನ್ನು ತಪ್ಪಿಸಿದ ಸ್ತೋತ್ರ. ಇವತ್ತು ನಿನ್ನವರು ನಿನ್ನ ಮಗನ ಕಳೆದೋಗನ, ಯಾವ ವಿಷಯ ಕಳೆದೋಗನ ಲೋಕದಲ್ಲ, ಪಾಪ ದ್ರೋಹ ಅಪರಾಧದಲ್ಲಿ ಮುಳುಗೋಗ್ಯಾನ, ಅಥವಾ ನಿನ್ನ ಮಗಳು ಮುಳುಗೋಗ್ಯಾಳ, ಅಥವಾ ನಿನ್ನ ಯಜಮಾನ ಮುಳುಗೋಗ್ಯಾನ, ಅಥವಾ ನಿನ್ನ ಹೆಂಡತಿ ಮುಳುಗೋಗ್ಯಾಳ, ಅಥವಾ ನಿನ್ನ ಕುಟುಂಬದವರು ಯಾರಾದರ ಲೋಕದ ಕಡೆ ತಿರುಗಿ ಹೋಗ್ಯಾರ, ಅವರಿಗಾಗಿ ಪ್ರಾರ್ಥಿಸೋದು ಸರ್ತಿ. ನಿನ್ನ ಜ್ಞಾಪಕ ಮಾಡ್ಕೋಬೇಕು ದೇವರಾದರೆ ನೀನು ಮೊದಲು ಶುದ್ಧನಾಗು. ನೀನು ಶುದ್ಧಳಾಗಿದ್ದು ಪ್ರಾರ್ಥನೆ ಮಾಡಯ್ಯ, ನನ್ನ ಯಜಮಾನನ ಪರಿಸ್ಥಿತಿ ಇದು ಮಾರ್ಪಡಿಸು ದೇವ. ಈಗ ನನ್ನ ಹೆಂಡತಿ ಪರಿಸ್ಥಿತಿ ದೇವ ಮಾರ್ಪಡಿಸಬಹುದಾಗಿ ಒಂದು ಸರ್ತಿ ನೀ ಪ್ರಾರ್ಥನೆ ಮಾಡೋದೇ ಕೈ
ದೇವ ನಿಮಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನೆ, ಯಾರ್ಯಾರು ತನ್ನ ಹೃದಯ ಮೂಲಕ ಇಟ್ಕೊಂಡು ಕುಟುಂಬ ವಿಷಯವಾಗಿ ಚಿಂತಿಸುತ್ತಾ ದೇವರನ್ನು ಜ್ಞಾಪಕ ಮಾಡ್ಕೊಂಬೋದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ಕರ್ತನೆ, ಅವನು ಜ್ಞಾಪಕ ಮಾಡ್ಕೊಪ್ಪ ಕರ್ತನೆ. ಅಶುದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ದೇವರ ನಾವು ಪ್ರಾರ್ಥಿಸ್ತಾ ಈ ದಿನ ನೀನು ಶುದ್ಧ ಮಾಡಪ್ಪ ಕರ್ತನೆ. ಪಾಪ, ದ್ರೋಹ, ಅಪರಾಧದಲ್ಲಿ ಮುಳುಗಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥಳಿಗೆ, ಪ್ರತಿಯೊಂದು ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತಾ ಕರ್ತನೆ, ನೀನು ಮಾರ್ಪಡಿಸೋ ಕರ್ತನೆ. ನಿನ್ನೊಂದು ಕೃಪೆಗಾಗಿ, ನಿನ್ನೊಂದು ಪ್ರಸನ್ನತೆಗಾಗಿ ದೇವರ ಮಕ್ಕಳು ಜೀವಿಸುವಾಗಿ ನೀನು ಕಾರ್ಯ ಮಾಡು. ಯಾರ ಕಷ್ಟದಲ್ಲಿ, ಭಾರದಲ್ಲಿ ತನ್ನ ಯಜಮಾನ ವಿಷಯವಾಗಿ, ಮಕ್ಕಳ ವಿಷಯವಾಗಿ ಚಿಂತಿಸುತ್ತಾ, ಕುಟುಂಬ ವಿಷಯವಾಗಿ ಚಿಂತಿಸುತ್ತಾ ಪ್ರಾರ್ಥಿಸ್ತಾರೆ ಕರ್ತನೆ, ಅವ್ರಿಗೆ ನಾವು ಪ್ರಾರ್ಥಿಸ್ತಾ ಕರ್ತನೆ, ಮಾರ್ಪಡಿಸು ಮತ್ತು ಆಶೀರ್ವಾದ ಮಾಡು ಕರ್ತನೆ. ಯಾರು ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿದ್ದಾರೆ, ಅವ್ರ ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ನಲ್ಲಿ ಈ ದಿನ ಹಿಡ್ಕೊಂಡು ಜ್ಞಾಪಕ ಮಾಡಿಕೊಂಡು ದೇವರೇ ನಿನ್ನ ಆಶೀರ್ವಾದ ಮಾಡು, ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಇಲ್ಲಿವರೆಗೆ ಅವ್ರ ಫಲ ಸಿಕ್ಕಲೇನು, ಇಲ್ಲಿವರೆಗೆ ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲೇನು, ಇಲ್ಲಿವರೆಗೆ ಅವ್ರ ಮನೆ ಅನ್ನಪಾನದಲ್ಲಿ ಬರ್ಕತ್ತಿದ್ದಿಲ್ಲೇನು, ಆದರೆ ಈ ದಿನ ಈ ಮಕ್ಕಳಿಗೆ ಜ್ಞಾಪಕ ಮಾಡಿಕೊಂಡು ಈ ಮಕ್ಕಳ ಕುಟುಂಬವನ್ನು ನಿನ್ನ ಆಶೀರ್ವಾದಿಸು ಕರ್ತನೆ. ದೇವರಿನ ಮಹಿಮೆ ಆಗುವಂತಲ್ಲಿ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿದಾಗ ಸ್ತೋತ್ರ. ಯಾರ್ಯಾರು ಈ ವಾಕ್ಯವನ್ನು ಕೇಳಿ ದೇವಾ ನನ್ನ ಮಾರ್ಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಯಾರು ನನ್ನ ಜ್ಞಾಪಕ ಮಾಡಿಕೋ ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಯಾರು ತನ್ನ ಕುಟುಂಬ ವಿಷಯವಾಗಿ, ರಕ್ಷಣೆ ವಿಷಯವಾಗಿ ಪ್ರಾರ್ಥನೆ ಮಾಡಿದವರು ಕರ್ತನೆ, ಅವರೆಲ್ಲರಿಗೂ ಕರ್ತನೆ ಒಂದು ಸರ್ತಿನ ಜ್ಞಾಪಕ ಮಾಡಿಕೊಂಡು ರಕ್ಷಿಸ್ತೇವೆ ಪ್ರಾರ್ಥಿಸ್ತಾ ಈ ಸಭೆಯನ್ನು, ಸಭಾಪಾಲಕರನ್ನು, ಗ್ರಾಮಸ್ಥರನ್ನು ಕರ್ತನೆ ನೀನು ಸತಿ ಜ್ಞಾಪಕ ಮಾಡಿಕೊಂಡು ನಿಂತನೇ ಈ ದಿನ ಮೊದಲುಕೊಂಡು ಆಶೀರ್ವಾದ ಮಾಡ್ತೀವಿ. ನಮ್ಮ ಒಡೆಯನ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್. ಉತ್ತಮವಾದಂಥ ಲೋಟನ ಬಗ್ಗೆ ಮತ್ತು ಅಬ್ರಾಹ್ಮನ ಬಗ್ಗೆ ತಮ್ಮದಲ್ಲಿ ದೈವ ವಾಕ್ಯ ಕೊಟ್ಟಂಥ ಬ್ರದರ್ ಅವರಿಗೆ ನಾನು ತುಂಬ ಹೃದಯಪೂರ್ವಕ ತಿಳಿಸ್ತೇನೆ. ಮತ್ತು